ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನು ಇವತ್ತು ನಿಮಗೆ ವಿಜಯನಗರ 4th ಸ್ಟೇಜಲ್ಲಿ ಒಂದು 2030 ಡ್ಯೂಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ. ಮೂಡ ಅಲಾಟೆಡ್ ಇದು. ವಿಜಯನಗರ 4th ಸ್ಟೇಜ್ ಸೆಕೆಂಡ್ ಫೇಸಲ್ಲಿ ಬರುತ್ತೆ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಡೋರ್ ಮಾಡಿದ್ದಾರೆ ನೋಡಿ. ಇದು ನೀವು ನೋಡ್ತಿರೋವಂಥದ್ದು ಫ್ರಂಟ್ ಎಲಿವೇಷನ್ನು, 3 BHK ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಗ್ರಾನೈಟ್ ಫ್ಲೋರಿಂಗ್ ಇದೆ. 30 ಫೀಟ್ ರೋಡ್ ಇದೆ. ಇದು ಫ್ರಂಟು ನಿಮಗೆ 30 ಫೀಟ್ ರೋಡ್ ಬರುತ್ತೆ ನೋಡಿ. ಇಲ್ಲಿ ಕಾರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರ್ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ನೋಡಿ, ಇದೆಲ್ಲ ನಿಮಗೆ ಫ್ರಂಟ್ ಎಲಿವೇಷನ್ ಬರುತ್ತೆ. 90 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲು. ಓನರ್ ವ್ಯಾಪಾರ, ನೇರ ಓನರ್ ಇದ್ದಾರೆ, ಡೈರೆಕ್ಟ್ ಓನರು ನೋಡಿ. ನಿಮಗೆ ಮೂಡ ಅಲಾಟೆಡು 3 BHK 2030 ಡುಪ್ಲೆಕ್ಸ್ ಹೌಸು 90 ಲಕ್ಷಕ್ಕೆ ಇದೆ ಮಾರಾಟಕ್ಕೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿರೋದು ಇದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ, ಆಯಿತಾ? ಲೈಕು. ಬನ್ನಿ ಹೋಗೋಣ. ಇವಾಗ ಒಳಗಡೆ ಯಾವ್ಯಾವ ಥರ ಇದೆ, ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ, ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಎಲ್ಲಿ ಏನು ಬರುತ್ತೆ, ಹಾಲ್ ಎಲ್ಲಿ ಬರುತ್ತೆ, ಕಿಚನ್ ಎಲ್ಲಿ ಬರುತ್ತೆ, ಎಲ್ಲ ನಾನು ನಿಮಗೆ ಪೂರ್ತಿ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 2030 ಸಾಮಾನ್ಯವಾಗಿ ನಿಮಗೆ 4 ವೀಲರ್ ಆಚೆನೇ ಪಾರ್ಕಿಂಗ್ ಸಿಗೋದು. 2 ವೀಲರ್ ಮಾತ್ರ ನಿಮಗೆ ಇನ್ಸೈಡ್ ಪಾರ್ಕಿಂಗ್ ಬಿಟ್ಟಿರ್ತಾರೆ. 1ರಿಂದ 2 ಬೈಕ್ನ ಹಾಕಬೋದು ಇಲ್ಲಿ. ಇದು ಬಂದು ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಡೋರ್ ಮಾಡಿದ್ದಾರೆ. ಎಂಟೈರ್ ಬಿಲ್ಡಿಂಗು ನಿಮಗೆ ಟೀಕ್ ಯೂಸ್ ಮಾಡಿದ್ದಾರೆ. ಮತ್ತು ನಿಮಗೆ ತುಂಬ ಸ್ಪೇಸಿಯಸ್ ಆಗಿದೆ. ವೆಸ್ಟ್ ಫೇಸಲ್ಲಿ ಹಾಲೆಲ್ಲ ಇಷ್ಟೊಂದು ದೊಡ್ಡದಾಗಿ ಬರುತ್ತಾ ಅಂತ ನಿಮಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಆ ಥರ ನೀಟಾಗಿ ಸ್ಪೇಸಸ್ ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಿದರೆ. ಹಾಲು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಮತ್ತು ನಿಮಗೆ ಇಲ್ಲಿ ಸಿಲಿಂಡ್ರದ್ದು ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ಪೈಪ್ಲೈನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸುತ್ತ ಜಾಗ ಬಿಟ್ಟಿದ್ದಾರೆ. ಇನ್ನೂ ಕ್ಲೀನ್ ಆಗಬೇಕು, ಮನೆ ಕ್ಲೀನ್ ಮಾಡಿ ಎಲ್ಲ ಫಿನಿಷ್ ಮಾಡಿ ಕೊಡ್ತಾರೆ. ಬನ್ನಿ ಒಳಗಡೆ ಹೋಗೋಣ. ಇವಾಗ ಒಳಗಡೆ ಯಾವ ಥರ ಇದೆ ತೋರಿಸ್ತೀನಿ ನೋಡಿ. ಇವಾಗ ನಾನು ಹಾಲು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ನಿಮಗೆ ನಂದಿ ಬಾಗ್ಲು ಅಂತ ಹೇಳ್ತಾರೆ. ಇದು ಸೈಟ್ ಬಂದು ವೆಸ್ಟ್ ಫೇಸಿಂಗು, ಡೋರ್ ಬಂದು ನಾರ್ತ್ ಅಂದರೆ ಒಬ್ಬೊಬ್ರಿಗೆ ಗೊತ್ತಾಗಲ್ಲ, ಹಾಗಾಗಿ ನಂದಿ ಬಾಗ್ಲು ಅಂತ ಹೇಳ್ತಾರೆ. ಅದನ್ನು ನಾನು ಮೆನ್ಷನ್ ಮಾಡ್ತೀನಿ ನೋಡಿ. ಇದು ನಿಮಗೆ ಸ್ಪೇಸಿಯಸ್ ಆಗಿರುವಂಥ ಹಾಲು. ನಿಮಗೆ ಆರಾಮಾಗಿ ನಿಮಗೆ 5 ಸೀಟ್ಸ್ ಫರ್ನಿಚರ್ಸ್ ಹಾಕಬೋದು. ಮತ್ತು ನಿಮಗೆ POP ಕೂಡ ಮಾಡಿದ್ದಾರೆ. ಹಾಗೆ TV ಕ್ಯಾಬಿನೆಟ್ ಕೂಡ ನಿಮಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಓಪನ್ ಕಿಚನ್ ಇದೆ. ಕಿಚನ್ ಪಕ್ಕದಲ್ಲೇ ನಿಮಗೆ ಪೂಜಾ ರೂಮ್ ಇದೆ. ಕೆಳಗಡೆ ಒಂದು ಬೆಡ್ರೂಮ್ ಬಂದೇ ಬರುತ್ತೆ ನೋಡಿ. ಇದು ಕಿಚನ್ನು ಬಂದು ನಿಮಗೆ ಗ್ಲಾಸ್ ಫಿಟ್ ಮಾಡಿಕೊಡ್ತಾರೆ. ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಎಲ್ಲ ಫಿನಿಷ್ ಮಾಡಿಕೊಡ್ತಾರೆ. ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ. ಮತ್ತು ಯುಟಿಲಿಟಿ ಪ್ರಾವಿಷನ್ ಮಾಡಿದ್ದಾರೆ. ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ. ಫ್ರಿಜ್ಗೆ ನಿಮಗೆ ಇಲ್ಲಿ ಸ್ಪೇಸ್ ಬಿಟ್ಟಿದ್ದಾರೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟಿ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ. ಹಾಗೆ ಸೇಲು ಕೂಡ ಮಾಡಿಸ್ಕೊಡ್ತೀನಿ ನೋಡಿ. ಸೇಫ್ಟಿ ಗ್ರಿಲ್ ಮಾತ್ರ ಮಾಡಿರ್ತಾರೆ ಎಲ್ಲ ಮನೆಗೂ. ಇದು ಬಂದು ಸಂಪ್ ಬರುತ್ತೆ. ಅಲ್ಲಿ ಈಶಾನ್ಯ ಮೂಲೆ ಸಂಪ್ ಬರುತ್ತೆ. 8000 ಲೀಟರ್ ಕೆಪಾಸಿಟಿ ಸಂಪ್ ಇದೆ. ಇದು ಯುಟಿಲಿಟಿ. ಹಾಗೆ ಎಂಟೈರ್ ಬಿಲ್ಡಿಂಗು ನಾನು ಯಾವಾಗಲೂ ಹೇಳ್ದಂಗೆ ನಿಮಗೆ ಟೀಕ್ ಯೂಸ್ ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗ್ ಇದೆ. ಹಾಗೆ ಸ್ಪೇಸಿಯಸ್ ಆಗಿ ಮಾಡಿರುವಂತಹ ಹಾಲ್ ಇದೆ ನೋಡಿ. ಇದು ಕೆಳಗಡೆ ವಯಸ್ಸಾದವರು ಇದ್ದರೆ ಯೂಸ್ ಮಾಡ್ಬೋದು, ಯಾರೇ ಇದ್ದರೂ ಕೂಡ ಯೂಸ್ ಮಾಡ್ಬೋದು. ಇದು ಒಂದು ಬೆಡ್ರೂಮು, ಕೆಳಗಡೆ ಇರುವಂಥ ಬೆಡ್ರೂಮ್ ಇದು. ಇದಕ್ಕೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ. ಕೆಲವೊಂದು ಕಡೆ ವೆಸ್ಟ್ ಫೇಸಿಂಗಲ್ಲಿ ವಾರ್ಡ್ರೋಬ್ಸ್ ಮಾಡಲ್ಲ, ರೂಮ್ ಚಿಕ್ಕದಾಗತ್ತೆ ಅಂದ್ಬಿಟ್ಟು. ಹಾಗಾಗಿ ಇವರು ಪ್ರೊವೈಡ್ ಮಾಡಿದ್ದಾರೆ. ಇದು ಒಂದು ಬೆಡ್ರೂಮು, ಫಸ್ಟ್ ಬೆಡ್ರೂಮ್ ಇದು. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಇರುತ್ತೆ. ಎರಡಕ್ಕೂ ಕೂಡ ಅಟ್ಯಾಚ್ ಇರುತ್ತೆ ನೋಡಿ. ಹಾಲು ನಿಮಗೆ ಇಲ್ಲಿಂದ ಸ್ಪೇಸಿಯಸ್ ಆಗಿ ಕಾಣುತ್ತೆ. ಹಾಗೆ POP ಮೇನ್ ಡೋರು. ಮತ್ತು ನಿಮಗೆ ಇಲ್ಲಿ ಸ್ಟೇರ್ ಕೇಸ್ ಬರುತ್ತೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ. ಇದು ಬಂದು ಅದನ್ನು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಬಂದು ನಿಮಗೆ ಒಂದು ವಾಶ್ ಬೇಷನ್ ಹಾಕಿದ್ದಾರೆ, ಹ್ಯಾಂಡ್ ವಾಶ್ ಬೇಷನ್ನು. ಹಾಗೆ ಇಲ್ಲಿ ನೀವು ವಾಷಿಂಗ್ ಮಿಷಿನ್ನ ಇಟ್ಕೋಬೋದು.
ಮತ್ತು ಇಲ್ಲಿ ಜನರಲ್ ಟಾಯ್ಲೆಟು, ವೆಸ್ಟರ್ನ್ ಕಮೋಡು, ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಮನೆಯಿಂದ ನಿಮಗೆ ಸಿಟಿಗೆ 12 ಕಿಲೋಮೀಟ್ರ್ ಆಗುತ್ತೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಏಕೆಂದರೆ ಕೆಲವೊಬ್ಬರು ಮಂಡ್ಯ, ಬೆಂಗಳೂರು, ಶಿವಮೊಗ್ಗ, ಸಾಗರ, ಹಾಸನ್ನು, KR ನಗರ ಇಲ್ಲಿಂದೆಲ್ಲ ಬರ್ತಾ ಇರ್ತಾರೆ. ಸರ್ ನೀವು ವಿಡಿಯೋ ಮಾಡ್ತೀರಾ ಬಟ್ ಡಿಸ್ಟೆನ್ಸ್ ಹೇಳಲ್ಲ, ಬಸ್ ಸ್ಟ್ಯಾಂಡ್ ಎಷ್ಟು ದೂರ ಆಗುತ್ತೆ ಹೇಳಲ್ಲ, ರೂಮ್ ಹೇಳಲ್ಲ, ಸೈಜು. ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ, ಹಾಗೆ ಬಂದಾಗಲೂ ಕೂಡ ಹೇಳ್ತಾರೆ. ಇದು ಮೇಲ್ಗಡೆ ಬಂದಾಗ ಲೆಫ್ಟ್ಗೆ ಒಂದು, ರೈಟ್ಗೆ ಒಂದು ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮು ವಿತ್ ಬಾಲ್ಕನಿ ಇದೆ, ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ, POP ಮಾಡಿದ್ದಾರೆ. ವಿತ್ ಅಟ್ಯಾಚ್ ಇದೆ. ಸ್ವಲ್ಪ ಎಲ್ಲ ಕ್ಲೀನ್ ಆಗಬೇಕು. ವಾಶ್ ಆಗಿ ಕ್ಲೀನ್ ಆದರೆ ನಿಮಗೆ ತುಂಬ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಹಾಗೆ TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ಇದಕ್ಕೆ. ಇದು ಬಂದು ಸಿಟ್ಔಟು, ಬಾಲ್ಕನಿ, ಈ ಡೋರು. ಹಾಗೆ ಈ ಡೋರ್ ಹಿಂದೆ ಒಂದು ಅಟ್ಯಾಚ್ ಇದೆ. ತುಂಬ ಮೇಲ್ಗಡೆ 2 ಬೆಡ್ರೂಮ್ಗೂ ಅಟ್ಯಾಚ್ ಮಾಡಿದಾರಲ್ಲ, ತುಂಬ ಸ್ಪೇಸಿಯಸ್ ಆಗಿದೆ, ಹಾಗೆ ವಿಶಾಲವಾಗಿದೆ. ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ, 3 ಬೆಡ್ರೂಮ್ ಬಾತ್ರೂಮ್ಗೂ. ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ಈ ಒಂದು ಪ್ರತಿಯೊಂದು ವಿಡಿಯೋನೂ ನಿಮಗೆ ಯಾವ ಥರ ಒಂದಿನ ಯೂಸ್ ಆಗೇ ಆಗುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ ಎಲ್ಲ ವಿಡಿಯೋದಲ್ಲೂ. ಯಾಕೆಂತಂದರೆ ಇವಾಗ ಮನೆ ತಗೊಳ್ಳೋದ ಓಕೆ, ನೆಕ್ಸ್ಟ್ ನೀವು ಯಾವ್ದಾದ್ರು ಸೈಟ್ ಇತ್ತು ನಿಮ್ಮದೇ ವೆಸ್ಟ್ ಫೇಸಿಂಗು, ಮನೆ ಕಟ್ಟಬೇಕು, ಏನಪ್ಪ ಮಾಡೋದು ಅಂತಂದಾಗ ನಾನು ವಿಡಿಯೋಗಳನ್ನ ನೋಡಿ ಅದರಲ್ಲಿ ನೀವು ಏನೇನು ಚೇಂಜಸ್ ಮಾಡ್ಕೋಬೋದು, ಮನೆ ಕಟ್ಬೋದು. ನೀವು ಒಂದು ಸಲ ವಿಡಿಯೋ ನೋಡಿ ಕಟ್ಬೋದು ಮನೆನ. ಹಾಗೆ ಇದು 3ನೇ ಬೆಡ್ರೂಮು. ಇದಕ್ಕೂ ಕೂಡ POP ಮಾಡಿದ್ದಾರೆ. ಆ್ಯಕ್ಚುಲಿ ಇದು ನಿಮಗೆ 12-14 ಬರುತ್ತೆ. ತುಂಬ ಸ್ಪೇಸಿಯಸ್ ಆಗಿದೆ. ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಇಷ್ಟೊಂದು ದೊಡ್ಡದಾಗಿ ಮಾಡ್ಬೋದು ಅಂತ ನಿಮಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಆ ಥರ ಪ್ಲ್ಯಾನ್ ಆಗಿ ಮಾಡಿರುವಂಥ ಮನೆ ಇದು. ನೋಡಿ, ನಿಮಗೆ ಅಟ್ಯಾಚ್ ರೂಮು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ಎಲ್ಲ ರೂಮ್ಗೂ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ. ವಿಜಯನಗರ 4th ಸ್ಟೇಜು, 2nd ಫೇಸು, ನಿಯರ್ ಮರಿಮಲ್ಲಪ್ಪ ಕಾಂಪೌಂಡ್ ಅಂತಲೇ ಹೇಳ್ಬೋದು. ಹಾಗೆ 90 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲು. ನೇರ ಓನರ್ ಇದ್ದಾರೆ, ಓನರ್ ವ್ಯಾಪಾರ ಇರುತ್ತೆ. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು. ಇಲ್ಲಿ ನಿಮಗೆ ಹೆಡ್ ರೂಮ್ ಮಾಡಿದ್ದಾರೆ. ಇಲ್ಲಿಂದ ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಇಲ್ಲಿ ಮಾಡಿದ್ದಾರೆ. ಅದನ್ನು ಮೇಲ್ಗಡೆ ಹೋಗ್ಬಿಡೋಣ, ತೋರಿಸ್ತೀನಿ. ಯಾಕೆಂದರೆ ಇಲ್ಲಿಗೆ ಎಂಡ್ ಮಾಡ್ತಂದರೆ ಸರ್ ಮೇಲ್ಗಡೆ ಯಾವ ರೀತಿ ಇದೆ, ಯಾವ ರೀತಿ ಪಿಲ್ಲರ್ ಹಾಕಿದ್ದಾರೆ ತೋರಿಸಿ ಸರ್ ಅಂತ ಹೇಳ್ತಾರೆ, ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ. ಹಾಗಾಗಿ ಮೇಲ್ಗಡೆ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ಅದನ್ನು. ನೋಡಿ, ಮೇಲ್ಗಡೆ ಬಂದಿದ್ದೀನಿ. ಇದಕ್ಕೆ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡ್ತಾರೆ. ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇದೆ, ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದೇ ಥರ ವಿಡಿಯೋಗಳನ್ನ ವಾಚ್ ಮಾಡಿ ಸಪೋರ್ಟ್ ಮಾಡಿ. ದಯವಿಟ್ಟು ರಿಕ್ವೆಸ್ಟ್ ಇದು, ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಕೈಲಿ. ನಾನು ಅಂತಲ್ಲ, ಯಾವುದೇ ಯೂಟ್ಯೂಬರ್ ಆದರೂ ಅಷ್ಟೇ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.